ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ತುಂಬ ವಿಶೇಷವಾದಂಥ ವಿಡಿಯೋನ ಮಾಡ್ತಾ ಇದ್ದೀನಿ. ಇದು ಬಂದು ಪೋಸ್ಟ್ ಆಫೀಸ್ ವಿಚಾರ ಆಗಿದೆ. ಪೋಸ್ಟ್ ಆಫೀಸ್ ನಾನು ವಿಚಾರ ಅಂತ ಯಾಕೆ ಹೇಳಿದೆ ಅಂದರೆ, ಈಗ ಇಂಡಿಯನ್ ಪೋಸ್ಟ್ ಆಫೀಸ್ನವರು ಈಗ ಹೊಸದಾದಂತಹ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಅವರೇನೆ ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈಗ ಭಾರತೀಯ ಅಂಚೆ ಫ್ರಾಂಚೈಸಿ 2.0 ಯೋಜನೆ ಇದು ಜಾರಿಗೆ ಬಂದಿದೆ ಪೋಸ್ಟ್ ಆಫೀಸ್ ಕಡೆಯಿಂದ. ಇದು ಜನವರಿ 1, 2026 ಆಲ್ರೆಡಿ ಜಾರಿಗೆ ಬಂದಿದೆ. ಲೇಡೀಸ್ ಎಲ್ಲ ನಿಮಗೆ ಫ್ರೀ ಟೈಮಲ್ಲಿ ಇಲ್ಲಾಂದರೆ ನಿಮಗೆ ಸ್ವಂತ ಉದ್ಯೋಗ ಮಾಡೋವಂಥದ್ದು, ಸ್ವಂತ ಬಿಸ್ನೆಸ್ಸನ್ನು ಪ್ರಾರಂಭಿಸೋದಕ್ಕೆ ಇಲ್ಲಿ ಸಹಾಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಲೇಡೀಸ್ಗೆ ಅಂತಲೇ ಎಲ್ಲ, ನಿವೃತ್ತಿ ಹೊಂದಿರುವಂಥರು ಕೂಡ ಈ ಫ್ರಾಂಚೈಸಿಯಲ್ಲಿ ನೀವು ಯೋಜನೆ ಅಡಿಯಲ್ಲಿ ನೀವು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡ್ಬೋದು. ಯಾವುದೇ ರೀತಿಯಾದಂಥ ಬಿಸ್ನೆಸ್ಸನ್ನು ನಾವು ಪ್ರಾರಂಭ ಮಾಡ್ಬೋದು. ಯಾವ್ಯಾವುದು ಅಂತ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಬಿಸ್ನೆಸ್ಸಲ್ಲಿ ನಾವು ಏನೇನು ಮಾಡ್ಬೋದು, ಏನೇನು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ, ಮತ್ತು ಟ್ರೈನಿಂಗ್ ಕೂಡ ಅವರೇ ಕೊಡ್ತಾರೆ. ಪೋಸ್ಟ್ ಆಫೀಸ್ನಲ್ಲೇ ನಿಮಗೆ ಅವರೇನೇ ಆಫೀಸರ್ ಬಂದು ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟು ಇದು ಭಾರತೀಯ ಅಂಚೆ ಫ್ರಾಂಚೈಸಿ 2.0 ಯೋಜನೆ ಅಡಿಯಲ್ಲಿ ಸ್ವಂತ ಉದ್ಯಮ ನೀವು ಪ್ರಾರಂಭ ಮಾಡೋದಕ್ಕೆ ಈ ಯೋಜನೆಯನ್ನು ರೂಪುಗೊಳಿಸಿದ್ದಾರೆ. ಇದು ಬಂದು ಅಧಿಕೃತ ವೆಬ್ಸೈಟ್ನಲ್ಲಿ ನಾವು ಫಾರಂ ಎ ಅಂದರೆ ಇದು ಇಂಡಿಯನ್ ಪೋಸ್ಟ್ .gov.in ಅಧಿಕೃತ ವೆಬ್ಸೈಟಿಂದ ಫಾರಂ ಎ, ಅಥವಾ ನಿಮಗೆ ಅಕಸ್ಮಾತ್ ನಮಗೆ ಅದರಲ್ಲಿ ಡೌನ್ಲೋಡ್ ಮಾಡೋಕ್ಕಾಗಲಿಲ್ಲ ಫಾರಂ ಎ ಫಾರ್ಮನ್ನು ಅಂತ ಅಂದರೆ, ನಿಮ್ಮ ಸ್ಥಳೀಯ ಪೋಸ್ಟ್ ಆಫೀಸ್ಗೆ ಹೋಗಿ ಫಾರಂ ಎ ನಮಗೆ ಕೊಡಿ ಅಂತ ಅಂದರೆ ಅವರು ಕೊಡ್ತಾರೆ. ಸೊ ಅದಕ್ಕೆ ನೀವು ಯಾವ ರೀತಿ ಸಲ್ಲಿಕೆ ಮಾಡಬೇಕು ಅಂತ ನೋಡೋದಾದರೆ, ಫಸ್ಟು ಇಲ್ಲಿ ನೋಡೋದು ಅಂದರೆ, ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಮತ್ತು ದಾಖಲೆಗಳೊಂದಿಗೆ ನೀವು ಸಲ್ಲಿಸಬೇಕಾಗುತ್ತೆ. ನೀವು ಎಲ್ಲಿದ್ದೀರಾ, ಕನ್ನಡ ಕರೆಕ್ಟಾಗಿ ಗೊತ್ತಿರಬೇಕು, ಮತ್ತು ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಗೊತ್ತಿರಬೇಕು. ನಿಮಗೆ ನಾವು ಡಿಗ್ರಿ ಆಗಿರಬೇಕು ಅಂತ ಏನಿಲ್ಲ, ಡಿಗ್ರಿ PUC ಅದೆಲ್ಲ ಆಗಿರಬೇಕು ಅಂತ ಏನಿಲ್ಲ. ಜಸ್ಟ್ ನೀವು SLC ಆಗಿದ್ದರೆ ಸಾಕು, ಈ ಬಿಸ್ನೆಸ್ಸನ್ನು ನೀವು ಪ್ರಾರಂಭ ಮಾಡ್ಬೋದು. ಯಾರು ಬೇಕಾದ್ರೂ ಪ್ರಾರಂಭ ಮಾಡ್ಬೋದು. ಅಂದರೆ 18 ವರ್ಷ ಮೇಲ್ಪಟ್ಟು ಇರಬೇಕು. 18 ವರ್ಷ ಮೇಲ್ಪಟ್ಟಿದ್ರೆ ಮಾತ್ರ ಇದು ನಿಮಗೆ ಅಪ್ಲೈ ಆಗುತ್ತೆ. ಈ ಯೋಜನೆ ಫುಲ್ ವಿವರ ಏನೇನು ಅಂತ ತಿಳ್ಕೊಳ್ಳೋದು ಅಂತ ಅಂದರೆ, ಇಲ್ಲಿ ಸ್ವಂತ ಉದ್ಯೋಗ ಅಂತ ನೋಡೋದಾದರೆ, ಅಂಚೆ ಇಲಾಖೆ ಸೇವೆಗಳನ್ನು ನೀವು ಒದಗಿಸುವ ಮೂಲಕ ಸ್ವಂತ ಕಚೇರಿ ಅಥವಾ ಅಂಗಡಿಯನ್ನು ತೆಗಿಬೇಕಾಗುತ್ತೆ. ಅಂದರೆ ನಿಮ್ಗೆ ಯಾವುದಾದ್ರು ಚಿಕ್ಕದೊಂದು ಅಂಗಡಿ ನಿಮಗೆ ಬೇಕಾಗುತ್ತೆ. ಇದು ಚಿಕ್ಕದೊಂದು ಜಾಗ ಇರುತ್ತೆ ಆಲ್ರೆಡಿ, ಅದರಲ್ಲಿ ನೀವು ಕೂಡ ಇದನ್ನು ನೀವು ರನ್ ಮಾಡ್ಕೊಂಡು ಹೋಗ್ಬೋದು. ಅದರಲ್ಲಿ ನೀವು ಒಂದು ಟೇಬಲ್ಲು ಮತ್ತು ಕಂಪ್ಯೂಟರ್ ಇದ್ದರೆ ಸಾಕು, ನೀವು ಈ ಸೇವೆಯನ್ನು ಜನರಿಗೆ ಒದಗಿಸ್ಬೋದಾಗುತ್ತೆ. ಅಂದರೆ ನಿಮಗೆ ಇದು ಪ್ರತಿ ತಿಂಗಳು ಸ್ಯಾಲ್ರಿ ರೂಪದಲ್ಲಿ ನಿಮಗೆ ಅಮೌಂಟ್ ಬರಲ್ಲ. ಇದು ಬಂದು ಕಮಿಷನ್ ರೂಪೇಣ ನಿಮಗೆ ಬರುತ್ತೆ. ಈಗ ಫಸ್ಟು ಕಮಿಷನ್ ಎಷ್ಟು ಬರುತ್ತೆ ಅಂತ ಇಲ್ಲಿ ಹೇಳೋದಾದರೆ, ಕಮಿಷನ್ ನಿಮ್ಗೆ ಏನಿಲ್ಲ ಅಂದರೆ 7ಇಂದ 25% ನಿಮಗೆ ಕಮಿಷನ್ ಬರೋವಂಥ ಚಾನ್ಸಸ್ ಇರುತ್ತೆ. ಸ್ಯಾಲ್ರಿ ರೂಪದಲ್ಲಿ ಕೊಡೋದಿಲ್ಲ. ನೀವು ಎಷ್ಟು ಬೇಕಾದರೂ ಅರ್ನ್ ಮಾಡ್ಬೋದು. 80,000 ಅಂದಾಜು ಅಂತ ಹೇಳ್ತಾ ಇದ್ದೀನಿ, ಅಂದಾಜು 80,000 ನೀವು ಅರ್ನ್ ಮಾಡ್ಬೋದು. ಅಲ್ಲದೆ ಇಲ್ಲಿ ಕಮಿಷನ್ ಆಧಾರಿತ ಆದಾಯ ಆಗಿರುತ್ತೆ. ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ 18 ವರ್ಷ ಮೇಲ್ಪಟ್ಟಿದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ನಂತರ ಇಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಯಾರ್ಯಾರಿಗೆ ಕೊಟ್ಟಿದ್ದಾರೆ ಅಂತ ನಾನು ಆಲ್ರೆಡಿ ಹೇಳಿದೆ. ನಿರುದ್ಯೋಗಿಗಳಿಗೆ, ಮತ್ತು ಮಹಿಳಾ ಮತ್ತು ಸ್ವಸಹಾಯಕ ಗುಂಪುಗಳು, ಮತ್ತು ಮಾಜಿ ಸೈನಿಕರು, ಮತ್ತು ನಿವೃತ್ತಿ ಹೊಂದಿರುವಂಥ ಸಿಬ್ಬಂದಿಗಳಿಗೆ ಆದ್ಯತೆ ನೀಡಲಾಗಿದೆ. ಇದು ಒಂದು ಅರ್ಜಿ ಸಲ್ಲಿಕೆ ಯಾವ ರೀತಿ ಅಂತ ಅಂದರೆ, ಇಲ್ಲಿ ಫಾರ್ಮನ್ನು ನಾವು ತೊಗೋಬೇಕು. ನಾನು ಆವಾಗಲೇ ಹೇಳ್ದಂಗೆ ಪೋಸ್ಟ್ ಆಫೀಸ್ನಲ್ಲಿ ಇಂಡಿಯಾ ಪೋಸ್ಟ್ .gov.in ನಿಂದ ಫಾರಂ ಎನ್ನು ಡೌನ್ಲೋಡ್ ಮಾಡಿ, ಅಥವಾ ಸ್ಥಳೀಯ ಪೋಸ್ಟ್ ಆಫೀಸ್ ಇದ್ದರೆ ನೀವು ಅಲ್ಲಿ ಭೇಟಿ ನೀಡಿ ಇಸ್ಕೋಬೇಕಾಗುತ್ತೆ ಫಾರ್ಮನ್ನು. ಇಲ್ಲಿ ವ್ಯಾಪಾರ ಏನೇನು ಮಾಡ್ಬೋದು, ಇದು ನೀವು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಈ ಯೋಜನೆ ಅಡಿಯಲ್ಲಿ ನೀವು ಮಾಡಬೇಕಾದಂಥ ಯಾವ್ಯಾವ ಕೆಲಸಗಳು ಮಾಡ್ಬೋದು ಈ ಬಿಸ್ನೆಸ್ಸಲ್ಲಿ ಅಂತ ಅಂದರೆ, ಸ್ಪೀಡ್ ಪೋಸ್ಟ್ ಆಗಿರ್ಬೋದು. ಅಂದರೆ ನಿಮಗೆ ಸ್ಪೀಡ್ ಪೋಸ್ಟ್ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ
ಕೊರಿಯರ್ ಅದೆಲ್ಲ ಕಳಿಸ್ತಾರಲ್ಲ, ಆ ರೀತಿ ಎಲ್ಲ ನಿಮಗೆ ಜಸ್ಟ್ ಇವಾಗ ನೀವು ಇಂಡಿಯನ್ ಪೋಸ್ಟ್ ಆಫೀಸ್ ಅಂತ ನೀವು ನೇಮ್ ಹಾಕ್ಕೊಂಡ್ರೆ, ಒಂದು ಬೋರ್ಡ್ ಹಾಕ್ಕೊಂಡ್ರೆ ಸಾಕು, ಜನರಿಗೆ ನಿಮ್ಮ ನಂಬಿಕೆ ಇರುತ್ತೆ. ಪೋಸ್ಟ್ ಆಫೀಸ್ ಅಂದ ತಕ್ಷಣ ಅವ್ರಿಗೆ ನಂಬಿಕೆ ಬರುತ್ತೆ. ಸೊ ಹಾಗಾಗಿ ಸ್ಪೀಡ್ ಪೋಸ್ಟನ್ನು ನೀವು ಮಾಡ್ಬೋದು. ಮತ್ತು ರಿಜಿಸ್ಟ್ರೇಷನ್ ಪೋಸ್ಟ್ಗಳನ್ನು ನೀವು ಬುಕ್ಕಿಂಗನ್ನು ಮಾಡ್ಕೋಬೋದು ಇದರಲ್ಲಿ. ಮತ್ತು ಇನ್ನೊಂದು ಇದಕ್ಕೆಲ್ಲ ನೀವು ವರಿ ಮಾಡ್ಕೋಬೇಡಿ, ನಮಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಅವರೇನೆ ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ, ಪೋಸ್ಟ್ ಆಫೀಸ್ನವರು ನಿಮಗೆ ಟ್ರೈನಿಂಗನ್ನು ಕೊಡ್ತಾರೆ. ಇದನ್ನು ನಾವು ಸೆಲೆಕ್ಟ್ ಆಗಬೇಕು ಅರ್ಜಿಯಲ್ಲಿ, ನಾವು ಇದಕ್ಕೆ ಸಲಿಕೆ ಮಾಡಬೇಕು ಅಂತ ಅಂದರೆ. ಮತ್ತು ಇನ್ನೂ ಏನೇನು ಮಾಡ್ಬೋದು ಕೆಲಸ ಅಂದರೆ, ಅಂಚೆ ಚೀಟಿಗಳು ಮತ್ತು ಲೇಖನ ಸಾಮಗ್ರಿಗಳು ಮಾರಾಟ ಅವರೇ ಕೊಡ್ತಾರೆ ಮಾರಾಟ ಮಾಡೋದಕ್ಕೆ. ಅದು ಕೂಡ ನಾವು ಅಂಗಡಿಯಲ್ಲೇ ನಾವು ಮಾರಾಟ ಮಾಡ್ಕೋಬೋದು. ಮತ್ತು ಇಂಟರ್ನ್ಯಾಷನಲ್ ಪಾರ್ಸನಲ್ ಬುಕ್ಕಿಂಗ್ ಕೂಡ ನೀವು ಮಾಡ್ಕೋಬೋದು. ಇದರಲ್ಲಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡ್ಕೋಬೋದು. ಮತ್ತು ಕಾಮರ್ಸ್ ಪಿಕಪ್ಪು ಡ್ರಾಪು ಇದೆಲ್ಲ ಡೆಲಿವರಿ ಕೂಡ ನೀವು ಮಾಡ್ಕೋಬೋದು. ಕೊರಿಯರ್ಗೆ ಇವೆಲ್ಲ ಮಾಡ್ತಾರಲ್ಲ, ಅದು ಕೂಡ ನೀವು ಮಾಡ್ಕೋಬೋದು. ಇದು ಮೇಯ್ನ್ ಬಂದು ಡಿಜಿಟಲ್ ವ್ಯಾಲಿಡ್ ಪಾವತಿ, ಇದು ಕೂಡ ನೀವು ಮಾಡ್ಕೋಬೋದು, ಜನರಿಗೆ ಸೇವೆಯನ್ನು ಸಲ್ಲಿಸ್ಬೋದು. ಇಲ್ಲಿ ಬಂದು ನಾನು ಆಲ್ರೆಡಿ ಹೇಳಿದೆ 7ಇಂದ 25% ನಿಮಗೆ ಕಮಿಷನ್ನ ಸಿಗುತ್ತೆ. ಇದು ನೋಡ್ತಾರೆ ಫಸ್ಟು ನಿಮಗೆ ಬಿಸ್ನೆಸ್ ಯಾವ ರೀತಿ ಸೇವೆಯನ್ನು ಕೊಡ್ತಾ ಇದ್ದೀರಾ ಜನರಿಗೆ ಅಂತ ಹೇಳಿಬಿಟ್ಟು, ಆಮೇಲೆ ನಂತರ ಬಿಸ್ನೆಸ್ ಚೆನ್ನಾಗಿ ಮಾಡಿದರೆ 30%ಗೆ ಅವರು ಇಂಪ್ರೂವ್ ಮಾಡ್ತಾರೆ. ಅಂದರೆ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಅಷ್ಟೇ, ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಅವರು 30%ನ ಜಾಸ್ತಿ ಮಾಡ್ತಾರೆ. ಇಲ್ಲಿ ಇನ್ನೊಂದು ಮೇನ್ ವಿಚಾರ ಅಂತ ಅಂದರೆ, ಅರ್ಹತಾ ಮಾನದಂಡಗಳು ಯಾವ್ಯಾವು ಅಂತ ಅಂದರೆ, ಈ ಫ್ರಾಂಚೈಸಿಯನ್ನು ಪಡೆಯಲು ನೀವು ಅರ್ಜಿದಾರರು ಕನಿಷ್ಠ 10ನೇ ಕ್ಲಾಸ್ವರೆಗೂ ನೀವು ಪಾಸಾಗಿದ್ದರೆ ಸಾಕು. ನೀವೇ ಒಂದು ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು, ಬೇಸಿಕ್ಕಾಗಿ ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ನಂತರ ಸ್ಥಳೀಯ ಭಾಷೆ ಮೇಲೆ ನೀವು ಉತ್ತಮವಾದಂಥ ಹಿಡಿತ ಇರಬೇಕು. ನಂತರ ಈ ಫ್ರಾಂಚೈಸಿನ ನಾವು ಅರ್ಜಿದಾರರಿಗೆ 18 ವರ್ಷ ಮೇಲ್ಪಟ್ಟು ಇರಬೇಕಾಗುತ್ತೆ ವಯಸ್ಸು. ಆದರೆ ಈ ಯೋಜನೆಗೆ ಯಾವುದೇ ಗರಿಷ್ಠ ವಯೋಮಿತಿಯನ್ನು ನಿಗದಿಪಡಿಸಿಲ್ಲ. ಅಂದರೆ ನಿಮಗೆ 5,000ದಿಂದ 10,000 ಇದ್ದರೆ ಸಾಕು, ನಿಮ್ಮ ಕೈಯಲ್ಲಿ ಹೂಡಿಕೆ ಮಾಡಿದರೆ ಸಾಕು, ನೀವು 80,000ವರೆಗೂ ನೀವು ಅರ್ನ್ ಮಾಡ್ಬೋದು. ನಾನು ಆವಾಗಲೇ ಹೇಳಿದ್ನಲ್ಲ, ಸಣ್ಣ ಅಂಗಡಿ ಇದ್ದರೆ ಸಾಕು, ನೀವು ಮಾಡ್ಕೋಬೋದು, ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಅಕಸ್ಮಾತ್ ಇಲ್ಲ ನಮ್ಮ ಮನೆಯಲ್ಲೇ ಸ್ವಲ್ಪ ಚಿಕ್ಕದಾಗೊಂದು ರೂಮ್ ಇದೆ ಅಂತ ಅಂದ್ರೂ ಅಲ್ಲೇ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಒಂದು ಬೋರ್ಡನ್ನು ಹಾಕಬೇಕಾಗುತ್ತೆ, ಗೊತ್ತಲ್ವ, ಪೋಸ್ಟ್ ಆಫೀಸ್ ಅಂದ ತಕ್ಷಣ ಹಾಕಿದ ತಕ್ಷಣ ಜನರಿಗೆ ನಂಬಿಕೆ ಬರುತ್ತೆ, ಇಲ್ಲಿ ಕರೆಕ್ಟಾಗೆ ಇದು ಮಾಡ್ತಾರೆ, ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಹೇಳಿ, ಹಂಗಾಗಿ ಬರ್ತಾರೆ ಎಲ್ಲರೂ. ಮೋಸ ಏನಿಲ್ಲ. ಇನ್ನು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಮೇಯ್ನು ನಾವು ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರೆ ಜನರಿಗೆ ಫಸ್ಟು ಥಾಟ್ ಹೊಡೆಯೋದೇ ನಾವು ಯಾವ ರೀತಿ ಮಾರ್ಕೆಟಿಂಗ್ ಮಾಡಬೇಕು ಅಂತ. ನಾವು ಮಾರ್ಕೆಟಿಂಗ್ ಫಸ್ಟ್ ಮೇಯ್ನ್ ತಲೆನೋವಿರೋದೇ ಮಾರ್ಕೆಟಿಂಗ್ ಮಾಡಿದ್ರೆ ಅಲ್ವಾ ನಮಗೆ ಬಿಸ್ನೆಸ್ ಅರ್ನ್ ಆಗೋದು. ಇಲ್ಲಾಂದರೆ ಯಾವ ರೀತಿಯ ಅರ್ನ್ ಆಗುತ್ತೆ ಅಂತ ನೀವು ಕೇಳ್ಬೋದು. ಹೌದು, ಇಲ್ಲಿ ನಾನು ಹೇಳ್ದಂಗೆ ಪೋಸ್ಟ್ ಆಫೀಸ್ ಅಂತ ಹಾಕಿದ ತಕ್ಷಣ ನಿಮಗೆ ಆ ಬೋರ್ಡ್ ನೋಡಿದ ತಕ್ಷಣ ಎಲ್ಲರಿಗೂ ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂಬಿಕೆ ಬರೋಕ್ಕೆ ಸ್ಟಾರ್ಟ್ ಆದ ನಂತರ ನಿಮಗೆ ಯಾವುದೇ ಮಾರ್ಕೆಟಿಂಗ್ ಅವಶ್ಯಕತೆ ಇಲ್ಲ. ತಾನಾಗೇ ಅವರು ಬಂದು ಸ್ಪೀಡ್ ಪೋಸ್ಟ್ ಆಗಿರ್ಬೋದು, ಕೊರಿಯರ್ ಆಗಿರ್ಬೋದು, ಯಾವುದೇ ರೀತಿಯಾದಂಥ ನೀವು ಸೇವೆಯನ್ನು ಸಲ್ಲಿಸ್ಬೋದು. ಅದನ್ನು ಈಸಿಯಾಗಿ ಟ್ರಸ್ಟ್ ಮಾಡ್ತಾರೆ, ಅವರು ನಿಮಗೆ ಸೇವೆಯನ್ನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಜನರು ಕೂಡ. ಅದಕ್ಕೋಸ್ಕರ ಕಡ್ಡಾಯವಾಗಿ ಲ್ಯಾಪ್ಟಾಪ್ ಮತ್ತು ಇಲ್ಲಾಂದರೆ ಡೆಸ್ಕ್ಟಾಪ್ ನೀವು ಇಂಟರ್ನೆಟ್ ಸಂಪರ್ಕ ಕೂಡ ಇರಬೇಕಾಗುತ್ತೆ. ಇಲ್ಲಿ ಯಾವುದೇ ಬಾರ್ಕೋಡ್ ಸ್ಕ್ಯಾನರ್ ಮತ್ತು ಪ್ರಿಂಟರ್ನಂಥ ಮೂಲಸೌಕರ್ಯಗಳನ್ನು ಹೊಂದಿರಬೇಕು. ಯಾವುದಾದ್ರೂ ಒಂದು ನಿಮಗೆ ಇವಾಗ ನಾವು ಬಿಸ್ನೆಸ್ ಅಂದ ತಕ್ಷಣ ನಿಮಗೆ ಗೊತ್ತಿರುತ್ತಲ್ಲ, ಸ್ಕ್ಯಾನ್ ಕೋಡು ಮತ್ತು ಅವೆಲ್ಲ ಕಂಪ್ಯೂಟರು, ಚಿಕ್ಕದೊಂದು ಅಂಗಡಿ ಇದ್ದರೆ ಸಾಕು, ನಿಮಗೆ ಕಂಪ್ಯೂಟರ್ ನಾಲೆಡ್ಜು ಮತ್ತು ಯಾವುದಾದ್ರೂ ಲ್ಯಾಪ್ಟಾಪು ಮತ್ತು ಡೆಸ್ಕ್ಟಾಪ್ ಇದ್ದರೆ ಸಾಕು, ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತು ಇನ್ನೊಂದು, ನೀವಿರೋ ಅಂಥ ಆಲ್ರೆಡಿ ನಾವು ಆಲ್ರೆಡಿ ಬಿಸ್ನೆಸ್ಸನ್ನು ಮಾಡ್ತಾಯಿದ್ದೀವಿ, ನಮ್ಮ ಅಂಗಡಿ ಇದೆ ಅಂತ ಅಂದರೆ ಅದೇ ಅಂಗಡಿಯಲ್ಲಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದಾಗತ್ತೆ. ಇನ್ನೊಂದು ವಿಚಾರ ಅಂತ ಅಂದರೆ, ಯಾವ ರೀತಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಇನ್ನೊಂದು ಡಾಕ್ಯುಮೆಂಟ್ಸ್ ಮೇಯ್ನಾಗಿ ಬೇಕಾಗುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಅಂದರೆ, ನಾವು ಯಾರು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವೋ ಅವರ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು ಮತ್ತು ಎಜುಕೇಷನ್, ಶೈಕ್ಷಣಿಕ, ಮಳಿಗೆಯ ಮಾಲೀಕತ್ವ ಯಾರು ಹೊಂದಿರಬೇಕು ಅಂದ್ಕೊಂಡಿದ್ದೀರ ಅವ್ರದ್ದು ಇಲ್ಲಿ ಬಾಡಿಗೆ ಪತ್ರ, ಅಂದರೆ ನೀವು ಯಾರು ಬಾಡಿಗೆಯನ್ನು ನೀವು ಕೊಡ್ತಾ ಇದ್ದೀರಾ ಅದನ್ನು ಡಾಕ್ಯುಮೆಂಟ್ಸ್ ಕೂಡ ಇದರಲ್ಲಿ ಸೇರಿಸ್ಬೇಕಾಗುತ್ತೆ. ಮತ್ತು ಇನ್ನೊಂದು ಫಾರಮ್ ಎ ಅಂತ ಹೇಳಿದ್ನ, ಅದು ಕೂಡ ಫಾರ್ಮನ್ನು ನೀವಿಲ್ಲಿ ಇನ್ವಾಲ್ವ್ ಮಾಡಿ ಅವರಿಗೆ ಕೊಡಬೇಕಾಗುತ್ತೆ. ಈ ದಾಖಲೆಗಳನ್ನು ಫಾರ್ಮ್ನು ಅಂಚೆ
ವಿಭಾಗೀಯ ಕಚೇರಿಗೆ ಸಲ್ಲಿಸಬೇಕು. ಅಂದರೆ ನಿಮ್ಮ ಹತ್ತಿರದ ಸ್ಥಳೀಯ ಪೋಸ್ಟ್ ಆಫೀಸ್ಗೆ ಹೋಗಿ ನೀವು ಈ ದಾಖಲೆಗಳನ್ನು ಕೊಡಬೇಕಾಗುತ್ತೆ. ಮತ್ತು ಅವರು ಇನ್ನೊಂದು ಪರಿಶೀಲನೆ ಮಾಡ್ತಾರೆ, ಚೆಕ್ ಮಾಡೋಕ್ಕೋಸ್ಕರ ಅಂಚೆ ಇಲಾಖೆಯ ಅಧಿಕಾರಿಗಳು ಸ್ಥಳೀಯ ಸ್ಥಳಕ್ಕೆ ಪರಿಶೀಲನೆ ಮಾಡೋದಕ್ಕೆ ಬರ್ತಾರೆ. ಅದು ವಿತಿನ್ 14 ಡೇಸ್ ಒಳಗಡೆ ಬಂದು ಪರಿಶೀಲನೆ ಮಾಡ್ತಾರೆ. ಇನ್ ಕೇಸ್ ಅದು ಸಕ್ಸಸ್ ಆಯಿತು ಅಂತ ಅಂದರೆ, ಪರಿಶೀಲನೆಯಲ್ಲಿ ಯಶಸ್ವಿ ಆದಲ್ಲಿ ಒಪ್ಪಂದಕ್ಕೆ ಸಹಿ ಮಾಡಿ ಭದ್ರತಾ ಠೇವಣಿ ಪಾವತಿಸಿ ಸೇವೆಯನ್ನು ಪ್ರಾರಂಭಿಸ್ಬೋದು. ಭದ್ರತಾ ಠೇವಣಿ ಅಂತ ಅಂದರೆ 5,000ದಿಂದ 10,000 ಇದ್ದರೆ ಸಾಕು, ನಿಮ್ಮ ಬಿಸ್ನೆಸ್ಸನ್ನು ನೀವೇ ಸ್ವಂತ ಕಾಲಿನಲ್ಲಿ ನಿಂತ್ಕೊಂಡು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದಾಗುತ್ತೆ. ನೋಡಿದ್ರಲ್ಲ, ಬಂಪರ್ ಆಫರ್ ಅಂತಲೇ ಹೇಳ್ಬೋದು. ಇಂಡಿಯಾ ಪೋಸ್ಟ್ ಆಫೀಸ್ನವರು ಈ ರೀತಿಯಾದಂಥ ಯೋಜನೆಯನ್ನು ರೂಪುಗೊಳಿಸಿದ್ದಾರೆ. ನೀವು ಕೂಡ ಈ ಯೋಜನೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ನೀವು ಸ್ವಂತ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಮತ್ತು ಅರ್ನ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಥ್ಯಾಂಕ್ ಯು.